ನೀವು ಟ್ರೈಲರ್ ಸ್ಪೆಷಲಿಸ್ಟ್ ಅಂತೆ. ಯಾರೋ ನೀನು? ಪ್ರತಿಯೊಬ್ಬ ಆರ್ಟಿಸ್ಟು ಇಂಪಾರ್ಟೆಂಟ್. ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ ಮಾತ್ರ ಟ್ರೈಲರ್ ಕಟ್ ಮಾಡ್ಬೋದು. ಆ ಹುಡುಗಿ ಯಾರಂತೆ? ಅದೇ ಕಸ್ಟಮರ್ ಕೇರ್ ಇಂದ ಫೋನ್ ಮಾಡ್ತಾರಲ್ಲೇ. ಓ ಕಾಲ್ ಗರ್ಲನ್ನಿ. ಆದ್ರೆ ಎಡಿಟರ್ ಇಂದ ಸಿನಿಮಾ ಸೋಲುತ್ತೆ. ಅವ್ರವ್ರ ಕೆಲಸನ ಅವ್ರವ್ರಿಗೆ ಕೊಟ್ಟಾಗ ನಮಗಿಂತ ಡಿಫ್ರೆಂಟಾಗಿ ಏನಾದರೂ ಯೋಚನೆ ಮಾಡ್ತಾರೆ. ನಾನು ಅದ್ರಲ್ಲಿ ಜಾಸ್ತಿ ಪರ್ಫೆಕ್ಷನ್ ಹುಡ್ಕೋಕೆ ಹೋಗಿ ಆ ವಿಡಿಯೋನೇ ಚೆನ್ನಾಗಿ ಮಾಡಲಿಲ್ಲ. ಯಾಕೆಂದ್ರೆ ನಮ್ದು ಮೊದಲೇ ಹೇಳ್ದಂಗೆ ಕ್ರಿಯೇಟಿವಿಟಿ ವರ್ಕ್ ಅಂತ ಅಂದಾಗ ನಾವು ತೋರ್ಸಕ್ಕಾಗದೇ ಇಲ್ಲಿ. ನೀವು ಸುಪಾರಿ ಕಿಲ್ಲರಾ? ನೀನೇನ್ CBI ಆಫೀಸರಾ? ಅದನ್ನ ಎಂಜಾಯ್ ಮಾಡಿ ಆ ಸೀನ್. ನಿಮ್ಗೂ ಅವ್ರಿಗೂ HIV ಟೆಸ್ಟ್ ಮಾಡಿಸ್ಬಿಡೋಣ. ನೀವು ದರ್ಶನ್ ಸರ್ನ ಪಕ್ಕ ಅಭಿಮಾನಿ. ನಿಮ್ ಪ್ರೀತಿ ಅಭಿಮಾನಕ್ಕೆ ನಾನು ಕೊನೆವರೆಗೂ ಚಿರಋಣಿಯಾಗಿರ್ತೀನಿ. ಆದಿಪುರುಷ ಸ್ಟುಡಿಯೋಗೆ ಸ್ವಾಗತ. ನೀವು ದರ್ಶನ್ ಸರ್ನ ಪಕ್ಕ ಅಭಿಮಾನಿ. ದರ್ಶನ್ ಸರ್ನ ನೋಡಿಕೊಂಡು ಇಂಡಸ್ಟ್ರಿ ಬಂದಂಥ ವೆಂಕಿ UDV ಅವರು ದರ್ಶನ್ ಸರ್ ಸಿನಿಮಾನ ಎಡಿಟ್ ಮಾಡ್ಬೇಕಾದ್ರೆ ಏನು ಅನಿಸ್ತು ಸರ್? ಸರ್ ನಾನು ಅಸಿಸ್ಟೆಂಟಾಗಿ ಫಸ್ಟು ದರ್ಶನ್ ಸರ್ದು ಸಾರಥಿ, ಬೃಂದಾವನ, ಅಂಬರೀಷ, ವಿರಾಟು ತುಂಬ ಮೂವೀಸ್ಗಳು ವರ್ಕ್ ಮಾಡೋದು. ಅವಾಗ ದರ್ಶನ್ ಸರ್ದು ಅಂತಂದರೆ ನಾನು ಒಂದು ಸ್ವಲ್ಪ ನೈಟ್ ಕುಂತ್ಕೊಂಡು ಸಾಂಗ್ಗಳು, ಟ್ರೈಲರ್ಗಳು, ಸೀನ್ಗಳು ಇನ್ನೂ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸರ್ ನೀವು ದರ್ಶನ್ ಸರ್ ಅಭಿಮಾನಿ. ದರ್ಶನ್ ಸರ್ನ ಮೀಟ್ ಮಾಡಿದ್ದೀರಾ? ಸಾರಥಿ ಟೈಮಲ್ಲಿ ಬಂದಿದ್ರಲ್ಲ, ಓಕೆ. ಆವಾಗ ಒಂದು ಫೋಟೋ ತಗೊಂಡಿದ್ದು ಅದೊಂದೇ ನನಗೆ ಸಿಹಿ ನೆನಪು ಅಂತ ಇರೋದು. ಸರ್ ಈಗ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಸರ್ ಇದ್ದಾಗೂ ಈಗ ಇಲ್ಲದೆ ಹೋದಾಗೂ ಇರೋ ವ್ಯತ್ಯಾಸ ಏನು ಸರ್? ದರ್ಶನ್ ಸಾರು ಇಲ್ದಲೇ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ದರ್ಶನ್ ಸಾರು ಬರ್ತಾರೆ ಆಚೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ತುಂಬ ಗಟ್ಟಿಯಾಗಿದೆ. ಚಿತ್ರರಂಗಕ್ಕೆ ಪ್ರತಿಯೊಬ್ಬ ಆರ್ಟಿಸ್ಟು ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬ ಆರ್ಟಿಸ್ಟು ಒಂದು ಫಿಲಮ್ ಮಾಡ್ದ ಅಂದರೆ 100 ಜನ ಅವ್ರ ಫ್ಯಾಮಿಲಿ ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರಿಗೂ ಕೆಲಸ ಸಿಗುತ್ತೆ. ಪ್ರತಿಯೊಬ್ಬ ಆರ್ಟಿಸ್ಟೂ ಮುಖ್ಯ ಆಗ್ತಾರೆ. ನಮ್ಮ ದರ್ಶನ್ ಸರ್ ಇದ್ದಿದ್ರೆ ಈ ಟೈಮ್ಗೆ ಒಂದು 4 ಫಿಲಮನ್ನು ಮಾಡಿರೋರು. ಎಷ್ಟು ಜನಕ್ಕೆ ಊಟ ಸಿಕ್ಕಿರೋದು, ಎಷ್ಟು ಜನ ಅದರಲ್ಲಿ ವರ್ಕ್ ಮಾಡೋರು, ಕನ್ನಡ ಇಂಡಸ್ಟ್ರಿ ಸಕ್ಸಸ್ ರೇಟು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದು. ತುಂಬ ಜನ ದರ್ಶನ್ ಸರ್ಗೋಸ್ಕರ ಎಷ್ಟೆಷ್ಟೋ ಪೂಜೆಗಳು, ಹರಕೆಗಳು ಎಲ್ಲ ಮಾಡ್ತಾರೆ. ಏನಕ್ಕೆ ಅಂದರೆ ಅವರಲ್ಲಿ ಒಂದು ಒಳ್ಳೆತನ ನೋಡವ್ರೆ. ಹೌದು, ನಮಗೆ ದರ್ಶನ್ ಸಾರು ಬರ್ತಾರೆ ಇಂಡಸ್ಟ್ರಿಗೆ, ಮತ್ತೆ ಎಲ್ಲ ಸರಿ ಆಗುತ್ತೆ ಅನ್ನೋ ನಂಬಿಕೆ ತುಂಬ ಜಾಸ್ತಿ ಇದೆ. ಆದಷ್ಟು ಬೇಗ ದರ್ಶನ್ ಸರ್ ಅವರು ಹೊರಗಡೆ ಬರಲಿ ಅಂತ ನಾವು ಸಹ ದೇವರಲ್ಲಿ ಕೇಳ್ಕೊಳ್ಳೋಣ. ವೆಂಕಿ ಅವರೇ, ಈಗ ಒಂದು ಸಿನಿಮಾ ಅಸಿಸ್ಟೆಂಟ್ ಆಗಿದ್ದಂಥ ಎಡಿಟ್ರುಗಳು ಎಡಿಟ್ರು ಅಂತ ಹೇಳ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಎಷ್ಟೋ ಸಿನಿಮಾಗಳು ಕತೆ ಚೆನ್ನಾಗಿರುತ್ತೆ, ಒಳ್ಳೆ ಚಿತ್ರಕಥೆ ಇರುತ್ತೆ, ಒಬ್ಬ ಡೈರೆಕ್ಟ್ರ್ ಒಳ್ಳೆ ಮೇಕಿಂಗ್ ಮಾಡಿರ್ತಾನೆ. ಆದರೆ ಎಡಿಟ್ರಿಂದ ಸಿನಿಮಾ ಸೋಲುತ್ತೆ. ಅಂದರೆ ಮೊಬೈಲಲ್ಲಿ ಎಡಿಟ್ ಮಾಡೋದನ್ನ ಆಗ್ಬೋದು, ಇಲ್ಲ ಆನ್ಲೈನ್ ಎಡಿಟರ್ಗಾಗ್ಬೋದು, ಅಂಥವ್ರ ಹತ್ರ ಹೋಗಿ ಸಿನಿಮಾಗಳನ್ನ ಕೊಟ್ಟು ಸಿನಿಮಾನ ಹಾಳು ಮಾಡ್ಕೋತಾರೆ. ಅಂದರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅದು ಅವ್ರವ್ರ ವೈಯಕ್ತಿಕ. ಯಾಕೆಂದರೆ ಯಾರಿಗೆ ಫಿಲಮ್ ಕೊಡಬೇಕು, ಯಾವ ಥರ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಕೆಲವೊಂದೊಂದು ಏನಾಗುತ್ತೆ ಅಂದರೆ ಸರ್, ಪ್ರತಿಯೊಂದು ವರ್ಕು ಇವಾಗ ಎಡಿಟ್ರೇ ಡೈರೆಕ್ಟರ್ ಆದರೂ ಕೂಡ ಅವರೇ ಎಡಿಟಿಂಗ್ ಮಾಡೋದಕ್ಕೂ ಬೇರೆಯವ್ರಿಗೆ ಎಡಿಟಿಂಗ್ ಕೊಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹೌದು, ಅದನ್ನು ನಾನು ಯಾವ ಥರ ನಾನು ಜಡ್ಜ್ ಮಾಡಿದೆ ಅಂದರೆ, ಬೇರೆಯವ್ರ ವರ್ಕ್ಗಳನ್ನೆಲ್ಲ ನಾನು ಪರ್ಫೆಕ್ಟಾಗಿ ಮಾಡಿಕೊಡ್ತೀನಿ. ನಮ್ಮ ಮನೆಯವರು ಒಂದು ಯಾವುದೋ ವಿಡಿಯೋ ಮಾಡಿಕೊಡಿ ಅಂದರು. ನಾನು ಅದರಲ್ಲಿ ಜಾಸ್ತಿ ಪರ್ಫೆಕ್ಷನ್ ಹುಡ್ಕೋಕೆ ಹೋಗಿ ಆ ವಿಡಿಯೋನೇ ಚೆನ್ನಾಗಿ ಮಾಡಲಿಲ್ಲ. ಯಾಕೆಂದರೆ ನಮ್ದು ಅವ್ರು ಹಂಗೆ ಕಾಣ್ತಾರೆ, ಇವ್ರು ಹಿಂಗೆ ಕಾಣ್ತಾರೆ ಅಂತ ಪರ್ಫೆಕ್ಷನ್ ಹುಡ್ಕೋಕೆ ಹೋಗಿನ ಚೆನ್ನಾಗಿ ಬರೋಲ್ಲ. ಬೇರೆಯವ್ರದ್ದಾದರೆ ಫಿಲಮ್ ಥರನೇ ನೋಡ್ತೀನಿ. ಇದು ಸರಿ ಇಲ್ವಾ, ಬೇಡ, ಇದು ಇಷ್ಟು ಬೇಕು, ಇದು ಈ ಥರ ಬೇಕು. ಆವಾಗ ಏಕ್ದಮ್ ಜಡ್ಜ್ ಮಾಡಿ ವರ್ಕ್ ಮಾಡ್ತೀವಿ. ನಮ್ಮದು ಕೆಲಸ ನಾವೇ ಮಾಡಬೇಕು ಅಂದಾಗ ನಮ್ಗೆ ಅದು ಬೇಕು, ಇದು ಬೇಕು, ಎಲ್ಲ ಬೇಕು ಅಂತ ಹೇಳಿ ಲಾಸ್ಟಿಗೆ ಅದು ವರ್ಕು ಅಷ್ಟು ಈಸಿಯಾಗಿ ಆಗಲ್ಲ. ಹಂಗಾಗಿ ಅವ್ರವ್ರ ಕೆಲಸನ ಅವ್ರವ್ರಿಗೆ ಕೊಟ್ಟಾಗ ಅವ್ರು ನಮಗಿಂತ ಡಿಫ್ರೆಂಟಾಗಿ ಏನಾದರೂ ಯೋಚನೆ ಮಾಡ್ತಾರೆ. ಯಾಕಂದರೆ ಎಲ್ಲರ ಮೈಂಡ್ಸೆಟ್ಟು ಒಂದೇ ಥರ ಇರಲ್ಲ. ಹೌದು, ನಾನು ಅಂದ್ಕೊಂಡಿರೋದಕ್ಕಿಂತ ಡಿಫ್ರೆಂಟಾಗಿ ಬೇರೆ ಯೋಚನೆ ಮಾಡ್ಬೋದು. ಆವಾಗ ನಮಗೂ ಇನ್ನೊಂದು ಏನೋ ಐಡಿಯಾ ಬಂದು ಇನ್ನೂ ಒಂದು ಡಿಫ್ರೆಂಟಾಗಿ ವರ್ಕ್ ಮಾಡಿಸ್ಬೋದು ಅನ್ನೋದು ಇಂಪಾರ್ಟೆಂಟು. ಡೈರೆಕ್ಟ್ರುಗಳಿಗೆ ಯಾರ್ಯಾರಿಗೆ ಏನು ವರ್ಕ್ ಕೊಡಬೇಕು ಅನ್ನೋದು ಅವರಿಗೆ ಮೈಂಡ್ಸೆಟ್ಟಿಗೆ ಬಿಟ್ಟಿದ್ದು. ಎಲ್ಲದನ್ನೂ ತಿಳ್ಕೊಂಡಿರೋರಿಗೆ ಕೊಟ್ಟರೆ ಅವ್ರ ಕೆಲಸನೂ ಈಸಿ ಆಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟು ಐಡಿಯಾಗಳು ಸಿಗ್ತವೆ. ಬರೇ ಸಾಫ್ಟ್ವೇರು ಎಡಿಟಿಂಗ್ ಗೊತ್ತು, ಅವ್ನು ಕಟ್ ಮಾಡಿ ಜಾಯಿನ್ ಮಾಡಿಕೊಟ್ರೆ ಸಾಕು,
ನಾನು ಕುಂತ್ಕೊಂಡು ಮಾಡಿಸ್ಕೊಂತೀನಿ ಅಂದರೆ ಅದು ಒಂದು ಕ್ಯಾಟಗರಿ ಆಗ್ಬಿಡುತ್ತೆ. ಬಟ್ಟು ಡಿಫ್ರೆಂಟ್ ಐಡಿಯಾ ಬೇಕು, ಅಥವಾ ಇದು ಆಡಿಯನ್ಸು ಈ ಸೀನ್ ಹೆಂಗೆ ಜಡ್ಜ್ ಮಾಡ್ತಾನೆ, ಇದಕ್ಕೆ ಮ್ಯೂಸಿಕ್ಕಿಗೆ ಎಷ್ಟು ಲೆಂತ್ ಬಿಟ್ಟಿರಬೇಕು, ಇದೆಲ್ಲ ಜಡ್ಜ್ ಮಾಡೋದೈತಲ್ಲ, ಅದೆಲ್ಲದು ಅಷ್ಟು ಈಸಿಯಾಗಿ ಆಗಲ್ಲ. ನಾವು ಇಲ್ಲಿ ಎಡಿಟಿಂಗ್ ಟೇಬಲಲ್ಲಿ ಅದನ್ನು ಎಂಜಾಯ್ ಮಾಡಿವ ಆ ಸೀನು. ಬಟ್ ಥಿಯೇಟ್ರಲ್ಲಿ ಮ್ಯೂಸಿಕ್ಕು ಎಲ್ಲರ ಜೊತೆ ನೋಡಬೇಕಾದ್ರೆ ಆಡಿಯನ್ಸ್ ಆ ಸೀನ್ ಬಿಟ್ಟು ಬೇರೆದಕ್ಕೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದರೆ ನಾವು ಅಂದ್ಕೊಂಡಿರೋದಕ್ಕಿಂತ ಅಲ್ಲಿ ಬೇರೆ ಏನೋ ಅವ್ರಿಗೆ ಇಷ್ಟ ಆಗಿರ್ತದೆ. ಆ ಫೀಲ್ನ ಎಲ್ಲ ನೀವು ಕವರ್ ಮಾಡಿದ್ರೇ ಎಡಿಟಿಂಗ್ ಟೇಬಲಲ್ಲಿ ನೆಕ್ಸ್ಟು ನಾವಿಲ್ಲಿ ಯಾವ ಥರ ವರ್ಕ್ ಮಾಡಿದ್ರೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ವರ್ಕ್ ಮಾಡಬೇಕು. ಅವ್ರು 1 ಪಿಕ್ಚರ್ ಮಾಡಿರಲಿ ಅಥವಾ 10 ಪಿಕ್ಚರ್ ಮಾಡಿರಲಿ, 20 ಪಿಕ್ಚರ್ ಮಾಡಿರಲಿ, ಬಟ್ ಅದು ಐಡಿಯಾ ಇರಬೇಕು. ಒಂದು ಡೈಲಾಗ್ ಆದಮೇಲೆ ಅಥವಾ ಒಂದು ಸೀನ್ ಆದಮೇಲೆ ಅದಕ್ಕೆ ಮ್ಯೂಸಿಕ್ಕಿಗೆ ಜಾಗ, ಇದೆಲ್ಲ ತಿಳ್ಕೊಂಡು ಮಾಡಿದ್ರೆ ಎಲ್ಲರೂ ವರ್ಕ್ ಮಾಡ್ಬೋದು. ಯಾಕೆಂದರೆ ಯಾರನ್ನೂ ನಾವು ಕಡೆಗಣಿಸೋದು ಅಲ್ಲ, ಎಲ್ಲರಿಗೂ ಅವ್ರವ್ರದ್ದೇ ಆದ ಡಿಫ್ರೆಂಟು ಥಿಂಗ್ಸ್ ಐಡಿಯಾಗಳಿರ್ತವೆ. ನೀವು ಮಾಡಿದಂಥ ಸಿನಿಮಾನ ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತೀರಾ? ನೋಡಲೇಬೇಕು ಸರ್. ಫಿಲಮ್ ನೋಡಲಿಲ್ಲ ಅಂದರೆ ನಾವಿಲ್ಲಿ ಟೇಬಲ್ ಮೇಲೆ ಯಾವ ಕಾಮಿಡಿ, ನನಗೆ ಯಾಕೋ ಡೌಟು. ಇವನಿಗೆ 2 ವೀಲರ್ ಕೊಡಿಸ್ತೀನಿ ಅಂದಾಗ ಗೇರ್ಲೆಸ್ ಕೇಳ್ದ, ಕಾರ್ ಕೊಡಿಸ್ತೀನಿ ಅಂದಾಗಲೂ ಗೇರ್ಲೆಸ್ ಕೇಳ್ದ. ಇವ್ನು ನೋಡ್ತಾ ಇದ್ರೆ ಯಾಕೋ ನನಗೆ ಯಾವ್ದು ಇಂಟ್ರೊಡಕ್ಷನ್ನು, ಯಾವ ಸಾಂಗಿಗೆ ಎಂಜಾಯ್ ಮಾಡ್ತಾರೆ, ಯಾವ ಸೀನಿಗೆ ಜನ ಅಳ್ಬೋದು, ಇದೆಲ್ಲ ನಾವು ಇಲ್ಲಿ ಜಡ್ಜ್ ಮಾಡಿರ್ತೀವಿ. ನನ್ನ ಮೈಂಡ್ ಸೆಟ್ಗೆ, ಡೈರೆಕ್ಟ್ರು ಮೈಂಡ್ ಸೆಟ್ಗೆ, ಮ್ಯೂಸಿಕ್ ಡೈರೆಕ್ಟ್ರು ಓನ್ಲಿ ಒಂದು 10 ಮೆಂಬರ್ಸ್ ಕುಂತ್ಕೊಂಡು ಜಡ್ಜ್ ಮಾಡಿರ್ತೀವಿ. ಬಟ್ ಆಡಿಯನ್ಸು ಆ ಥಿಯೇಟ್ರಲ್ಲಿ ಕುಂತ್ಕೊಂಡು ಏನು ಜಡ್ಜ್ ಮಾಡ್ತಾರೆ ಅನ್ನೋದನ್ನ ನಾವು ಅಲ್ಲೋಗಿ ತಿಳ್ಕೊಂಡ್ರೆ ನೆಕ್ಸ್ಟ್ ಪಿಕ್ಚರ್ಗೆ ಏನಾದರೂ ಸರಿ ಮಾಡೋಕ್ಕೂ ಅಥವಾ ನಮ್ದು ಏನು ತಪ್ಪೈತೆ ಅಂತ ತಿಳ್ಕೊಳಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ತುಂಬ ಚಿತ್ರಗಳು ಥಿಯೇಟ್ರಲ್ಲಿ ನೋಡಿದ್ದೀನಿ. ಅದಾದಮೇಲೆ ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಚೆನ್ನೈಗೆ ಹೋಗಬೇಕು. ಓಕೆ. ಅಲ್ಲಿ 1.5 ದಿನಕ್ಕೆ 3 ಶೋ ಆಗ್ತಾರೆ. 3 ಶೋನು ನಾವು ಕುಂತ್ಕೊಂಡು ಎಡಿಟ್ರು ನೋಡಬೇಕು. ವೆಂಕಿಯವರೇ, ಎಡಿಟಿಂಗ್ಗೆ ಅಂತ ಯಾವ್ದಾದ್ರು ಕೋರ್ಸ್ ಇದೆಯಾ, ಇಲ್ಲ ನಾರ್ಮಲಾಗಿ ಒಬ್ಬ ವ್ಯಕ್ತಿ ಬಂದು ಒಬ್ಬ ಅಸಿಸ್ಟೆಂಟಾಗಿ ಕಲ್ತ್ಕೊಂಡು ಕೆಲಸ ಮಾಡ್ಬೋದಾ? ಕೋರ್ಸ್ ಏನಾರು ಮಾಡಿದ್ರೆ ಏನಾರು ಬೆನಿಫಿಟ್ ಇದೆಯಾ? ನೀವು ಯಾವುದನ್ನೇ ವರ್ಕ್ ಆಗಿದ್ರೂ ಪ್ರಾಕ್ಟಿಕಲಾಗಿ ನೀವು ನೋಡಿ, ನೀವು ಅದನ್ನು ವರ್ಕ್ ಮಾಡಿ ಟ್ರೈ ಮಾಡಿ ಕಲ್ತಾಗಲೇ ನಿಮಗೆ ಎಲ್ಲದನ್ನೂ ಸಾಲ್ವ್ ಮಾಡೋಕ್ಕೂ ಆಗೋದು, ಆಮೇಲೆ ಪರ್ಫೆಕ್ಷನ್ ಬರೋದು. ಅಸಿಸ್ಟೆಂಟ್ ಆಗಿದ್ದಾಗ ಅರೇನಾ ಅನಿಮೇಷನ್ಗೆ ಹೋಗಿದ್ದೆ. 4 ಕ್ಲಾಸಲ್ಲಿ ಬರೀ ಆ ಕೀ ಒತ್ತೋದಷ್ಟೇ ಹೇಳ್ಕೊಟ್ರು. ನನಗೆ ಬೇಜಾರಾಗೋದಿದ್ದು, ಏನು ಆ ಕೀ ಒತ್ತೋದನ್ನ ನಾವು ಆಲ್ರೆಡಿ ಸಿಸ್ಟಮಲ್ಲಿ ನೋಡ್ಕೊಂಡಿದ್ದೀವಿ, ಅದನ್ನು ಹೇಳ್ಕೊಡೋಕೆ 4 ಕ್ಲಾಸು. ಇದು ಆಗಲ್ಲ ಅಂತ ಹೇಳಿ ಅದನ್ನು ಅಷ್ಟಕ್ಕೆ ಡಿಸ್ಕಂಟಿನ್ಯೂ ಮಾಡಿ ನಾವು ಆಫ್ಟರ್ ಎಫೆಕ್ಟ್ಸು ಎಲ್ಲ ವರ್ಕ್ ಇದನ್ನು ನಾವೇ ನೋಡೋದು. ನೈಟ್ ಕುಂತ್ಕೊಂಡು ಒಂದು 4 ಅವರ್ ಸ್ಪೆಂಡ್ ಮಾಡೋದು ಅದ್ರ ಮೇಲೆ. ಏನು ಸಾಫ್ಟ್ವೇರ್ ಅಂತ ಕೆಟ್ಟೋಗಲ್ಲ, ಮತ್ತೆ ಇನ್ಸ್ಟಾಲ್ ಮಾಡ್ಬೋದು. ಪ್ರಾಕ್ಟಿಕಲಾಗಿ ಮಾಡಿದಾಗ ಅದು ನಮಗೆ ಅನುಭವ ಆಗುತ್ತೆ, ಬೇಗ ಕಲಿಬೋದು. ನೋಡಿ ವೀಕ್ಷಕರೇ, ಎಷ್ಟೋ ಜನ ನಾವು ಆ್ಯಕ್ಟಿಂಗ್ ಕಲಿಬೇಕು ಮತ್ತು ಎಡಿಟಿಂಗ್ ಕಲಿಬೇಕು ಅಂತ ಕ್ಲಾಸ್ಗೆ ಹೋಗ್ತೀರಾ, ಬಟ್ ಪ್ರಾಕ್ಟಿಕಲಾಗಿ ಕಲ್ತ್ರೆ ಮಾತ್ರ ಒಬ್ಬ ಕೆಲಸಗಾರ ಆಗೋದಕ್ಕೆ ಸಾಧ್ಯ ಅಂತ 100 ಸಿನಿಮಾ ಎಡಿಟ್ ಮಾಡೋದಂತ ವೆಂಕಿಯವ್ರು ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇನ್ಸ್ಟಿಟ್ಯೂಟಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಕೀಬೋರ್ಡಲ್ಲಿ ಏನು ನಡೀತದೆ ಅದನ್ನೇ ಹೇಳ್ಕೊಡ್ತಾರೆ. ದಯವಿಟ್ಟು ನೀವು ಪ್ರಾಕ್ಟಿಕಲಾಗಿ ಕಲ್ತು ಒಬ್ಬ ಆ್ಯಕ್ಟ್ರ್ ಆಗಬೇಕಾ, ಇಲ್ಲ ಎಡಿಟ್ರ್ ಆಗಬೇಕಾ, ಇಲ್ಲ ಒಬ್ಬ ಡೈರೆಕ್ಟರ್ ಆಗಬೇಕು ಅನ್ನೋ ಪ್ರಾಕ್ಟಿಕಲಾಗಿ ಕಲೀರಿ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ವೆಂಕಿಯವರೇ, ಈಗ ನಿಮ್ಮ ಕೈಲಿರುವಂಥ ಸಿನಿಮಾಗಳು ಯಾವುದು? ರಿಲೀಸ್ ಆಗಬೇಕಾಗಿರೋದು ಬಿಂಗೋ, ರೌಡಿ ಫೆಲೋ, ಮಾರ್ಗ, ಗೋರಂಟಿ, ಮರಳಿ ಬಾರದ ದಿನಗಳು, ಪ್ರಿಯ ಗೆಳತಿ, ಸ್ಪೈಕಿ, ಮರ್ಮ, ಹಿಂಗೆ ತುಂಬ ಚಿತ್ರಗಳು. ಎಷ್ಟು ಸಿನಿಮಾ ರಿಲೀಸ್ಗಿದೆಯಾ? ರಿಲೀಸ್ಗೆ ನಡೀತಾ ಇರೋದು ಎಲ್ಲ ಇದೆ. ಓಕೆ. ನೀವು ಟ್ರೈಲರ್ ಸ್ಪೆಷಲಿಸ್ಟ್ ಅಂತೆ. ಯಾರೋ ನೀನು? ಓಕೆ. ಟ್ರೈಲರ್ ಸ್ಪೆಷಲಿಸ್ಟ್ ಅಂದರೆ ಎಷ್ಟೋ ಸಿನಿಮಾಗಳನ್ನ ಬೇರೆ ಕಡೆ ಎಡಿಟ್ ಮಾಡಿದ್ರು, ನಿಮ್ಮ ಹತ್ರ ಬಂದು ಎಷ್ಟೋ ನಿರ್ಮಾಪಕರು ಟ್ರೈಲರ್ನ ಎಡಿಟ್ ಮಾಡಿಸ್ತಾರೆ. ಯಾಕೆ? ಇವನು ಒಂಥರ ರೈಸ್ ಇದ್ದಂಗೆ. ಲೆಮನ್ ಹಾಕಿದ್ರೆ ಲೆಮನ್ ರೈಸ್, ಗೀ ಹಾಕಿದ್ರೆ ಗೀ ರೈಸ್, ಎಗ್ ಹಾಕಿದ್ರೆ ಎಗ್ ರೈಸ್. ಟ್ರೈಲರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು ಅವಾಗಿಂದ. ಓಕೆ. ಅಸಿಸ್ಟೆಂಟ್ ಆಗಿದ್ದಾಗಿಂದಲೂ ಟ್ರೈಲರ್ಸು ನಾನೇ ಮಾಡ್ತಿದ್ದು. ಉಳ್ಸಲ್ಲ ಸರ್, ಯಾರನ್ನೂ ಉಳ್ಸಲ್ಲ. ಸಾರಥಿ, ಮೈಲಾರಿ, ಚಾರ್ಮಿನರು, ತುಂಬ ಚಿತ್ರಗಳು ಅಸಿಸ್ಟೆಂಟ್ ಆಗಿದ್ದಾಗ ಎಲ್ಲ ಟ್ರೈಲರು ನಾನೇ ಮಾಡ್ತಿದ್ದೆ. ಓನ್ ಎಡಿಟರ್ ಆದಾಗಲೂ ನಮ್ಮ ಫಿಲಮ್ದು ನಾನೇ ಟ್ರೈಲರು, ಟೀಸರ್ ಮಾಡೋದು. ಬೇರೆ ಚಿತ್ರಗಳಿಗೂ ಮಾಡಿದ್ದೀನಿ. ಧ್ರುವ ಸರ್ಜಾ ಅವ್ರದ್ದು ಬಹದ್ದೂರು, ತುಂಬ ಚಿತ್ರಗಳದ್ದು ಟ್ರೈಲರ್ ಕಟ್ ಮಾಡಿದ್ದೀನಿ ಸರ್. ಏನೋ ಅದು ಟ್ರೈಲರ್ ಕಟ್ ಮಾಡೋದು ಅಂದರೆ ಒಂದು ಸ್ವಲ್ಪ ಒಂದು ಯೋಚನೆನೇ ಬೇರೆ ಇರಬೇಕಾಗುತ್ತೆ. ನಂಬಿಕೆಗಳು ಸತ್ತಾಗ, ಸಂಬಂಧಗಳು ಸಮಾಧಿಯಾದಾಗ, ಸಾವೇ ವರ, ಬದುಕೆ ಶಾಪ.
ಮೊದಲೇ ಹೇಳ್ದಂಗೆ ಕ್ರಿಯೇಟಿವಿಟಿ ವರ್ಕ್ ಅಂತ ಅಂದಾಗ ನಾವು ತೋರ್ಸಕ್ಕಾಗದೇ ಇಲ್ಲಿ. ನಾನೊಂದ್ಸಲ ಸತ್ತಿದ್ದೀನಿ, ಇನ್ನೊಂದ್ಸಲ ಸಾಯಲ್ಲ. ನೀವು ಟ್ರೈಲರ್ ಕಟ್ ಮಾಡ್ತೀರಂದ್ರೆ ತುಂಬ ಕ್ರಿಯೇಟಿವಿಟಿ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಒಂದು ಸಿನಿಮಾನ ಎಡಿಟ್ ಮಾಡೋದು ತುಂಬ ಈಸಿ. ಅಂದರೆ ಆ ಶಾರ್ಟ್ಸ್ ವೈಸ್ ಎತ್ಕೊಂಡು ಹೋಗ್ಬೋದು. ಆ ಟ್ರೈಲರ್ ಕಟ್ ಮಾಡಬೇಕು ಅಂದರೆ ಕೇವಲ 2 ನಿಮಿಷದಲ್ಲಿ ಇಡೀ ಸಿನಿಮಾದ 2 ಓವರ್ ಕತೆ ಹೇಳಬೇಕಾಗುತ್ತೆ. ಅದು ಒಬ್ಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ ಮಾತ್ರ ಟ್ರೈಲರ್ ಕಟ್ ಮಾಡ್ಬೋದು. ವೆಂಕಿ ಅವರೇ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಟೈಮ್ ಲಿರಿಕಲ್ ವಿಡಿಯೋ ಮಾಡಿದಂಥ ವ್ಯಕ್ತಿ ಯಾರಂದರೆ ವೆಂಕಿ UDV ಅಂತ ಹೇಳ್ತಾರೆ. ಅಂದರೆ ಲಿರಿಕಲ್ ವಿಡಿಯೋನೇ ಬರ್ತಾ ಇಲ್ಲದ ಕಾಲದಲ್ಲಿ ಲಿರಿಕಲ್ ವಿಡಿಯೋ ಕಟ್ ಮಾಡಿದಂಥ ವ್ಯಕ್ತಿ ನೀವು. ಅದು ಲಿರಿಕಲ್ ವಿಡಿಯೋ ಅಂದರೆ ಏನು ಅಂತ ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಸರ್. ಲಿರಿಕಲ್ ವಿಡಿಯೋ ಅಂದರೆ ಗೊತ್ತಿಲ್ಲದೆ ಲಿರಿಕಲ್ ವಿಡಿಯೋ ಕಟ್ ಮಾಡಿದ್ರಾ ನೀವು? ತರುಣ್ ಸುಧೀರ್ ಅವರು ಒಂದು ಸತಿ ಐಡಿಯಾ ಕೊಟ್ಟರು, ಈ ಥರ ಲಿರಿಕಲ್ ವಿಡಿಯೋ ಮಾಡೋಣ ಅಂತ. ಸರಿ ಸರ್, ನನಗೆ ಗೊತ್ತಿಲ್ಲ ಯಾವ ಥರ ಅಂತ ಹೇಳಿ, ಅದು ನೀವು ಹೇಳಿದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ನಾನು. ಸರಿ ಮಾಡೋಣ ಅಂತ ಹೇಳಿ ಫಸ್ಟು ಸ್ಟಾರ್ಟ್ ಮಾಡಿದ್ದು ರಾಮಾಚಾರಿ. ಯಾರಲ್ಲಿ ಸೌಂಡು ಮಾಡೋದು? ರಾಮಾಚಾರಿಗೂ ತರುಣ್ ಸುಧೀರ್ ಅವ್ರಿಗೆ ಏನು ಸರ್ ವ್ಯತ್ಯಾಸ? ಯಾಕೆಂದ್ರೆ ರಾಮಾಚಾರಿ ಡೈರೆಕ್ಟರ್ ಬಂದು ಸಂತೋಷ್ ಆನಂದರಾಮ್, ಬಟ್ ತರುಣ್ ಸುಧೀರ್ ಅವರು ಲಿರಿಕಲ್ ವಿಡಿಯೋ ಯಾಕೆ ಕಟ್ ಮಾಡ್ಸಿದ್ರು ರಾಮಾಚಾರಿದು? ಯಾಕೆಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತಿಲ್ಲ. ಅಂದರೆ ತರುಣ್ ಸುಧೀರ್ ಸರ್ ಜೊತೆಲೂ ನಂದಕಿಶೋರ್ ಸರ್ ಜೊತೆಲೂ ನಾನು ಅಸಿಸ್ಟೆಂಟ್ ಆಗಿದ್ದಾಗ ವಿಕ್ಟ್ರಿ ಅಧ್ಯಕ್ಷ ಅವ್ರ ಜೊತೆ ವರ್ಕ್ ಮಾಡಿದ್ದು. ತರುಣ್ ಸರ್ಗೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡೋರು ಅಂದರೆ ಅವ್ರ ಹತ್ರ ಜಾಸ್ತಿ ಕೆಲಸ ತೆಗಿಸ್ತಾರೆ. ಸರಿ ಸರ್, ನೋಡೋಣ, ಟ್ರೈ ಮಾಡ್ತೀನಿ ಅಂತ ಅಂದೆ. ಒಂದು ಐಡಿಯಾ ಕೊಟ್ಟರು, ಆ ಸ್ಟೈಲಲ್ಲಿ ಮಾಡ್ದು. ಅಂದರೆ ಅದು ಏನಕ್ಕೆ ಲಿರಿಕಲ್ ವಿಡಿಯೋ ಅನ್ನೋದು ಬಂತು ಅಂದರೆ ಸರ್, ಮೊದಲೆಲ್ಲ ಆಡಿಯೋ ಜೂಕ್ ಬಾಕ್ಸ್ ಇರೋದು. ಓಕೆ, ಜೂಕ್ ಬಾಕ್ಸ್ ಅಂದರೆ ಕಂಟಿನ್ಯೂ 5 ಸಾಂಗು. ಯಾರು ಅದನ್ನು 5 ಸಾಂಗ್ನು ವಿಡಿಯೋ ರೂಪದಲ್ಲಿ ನೋಡೋಕ್ಕೆ ಕೇಳಿಸ್ಕೊಳಕ್ಕೆ ಇಷ್ಟಪಡ್ತಿರಲಿಲ್ಲ. ಓಕೆ, ಯಾಕೆಂದರೆ ಸುಮ್ಮನೆ ಜೂಕ್ ಬಾಕ್ಸ್ ಹಾಕ್ಬಿಟ್ಟು ಸಿಸ್ಟಮ್ ನೋಡ್ಕೊಂಡು ಅಥವಾ ಮೊಬೈಲ್ ನೋಡ್ಕೊಂಡು ಯಾರು ಕುಂತ್ಕೊಂತಿರ್ಲಿಲ್ಲ. ಓಕೆ, ಅದು ಏನಾದರೂ ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ವರ್ಕ್ ಆಗೋದಷ್ಟೇ. ಬಟ್ ವಿಡಿಯೋನು ಆಡಿಯೋ ಎರಡನ್ನೂ ಕೇಳಬೇಕು ಅಂದರೆ ಏನಾದರೂ ಒಂದು ಮೂಮೆಂಟ್ಸ್ ಇರಬೇಕಲ್ಲಿ. ಎಸ್, ಆವಾಗ ಲಿರಿಕಲ್ ವಿಡಿಯೋ ಸ್ಟಾರ್ಟ್ ಆಗಿದ್ದು. ಲಿರಿಕಲ್ ವಿಡಿಯೋ ಅಂದರೆ ಒಂದಿಷ್ಟು ಇಮೇಜು, ಲಿರಿಕ್ಸು, ಇದೇನಾದರೂ ವಿಡಿಯೋ ರೂಪದಲ್ಲಿ ಬರ್ತಾ ಇದ್ರೆ ಆ ಸಾಂಗ್ ಕೇಳೋಕ್ಕೂ ಒಂದು ಇದಿರುತ್ತೆ. ಅವಾಗಿಂದ ಲಿರಿಕಲ್ ವಿಡಿಯೋ ಸ್ಟಾರ್ಟ್ ಆಗಿದ್ದು. ಅಂದರೆ ಕನ್ನಡದಲ್ಲಿ ಫಸ್ಟ್ ಲಿರಿಕಲ್ ವಿಡಿಯೋ ನೀವೇ ಮಾಡಿದ್ದು? ರಾಮಾಚಾರಿ, ಓಕೆ, ರನ್ನ, ಟೈಸನ್ ನಮ್ಮ ಫಿಲಮಿಗೆ ಮಾಡಿಕೊಟ್ಟೆ, ಯಜಮಾನ, ರಾಜ್ಕುಮಾರ, ಜಗ್ಗುದಾದ, ಮುಗುಳ್ನಗೆ, ಅಂದರೆ ದೊಡ್ಡ ದೊಡ್ಡ ಸಿನಿಮಾನೇ ಮಾಡಿದ್ದೀರಾ? ತುಂಬ ಲಿರಿಕಲ್ ವಿಡಿಯೋಸ್ ಮಾಡಿದ್ದೀನಿ ಸರ್. ಇವಾಗ ಎಲ್ಲ ಅಪ್ಗ್ರೇಡು ವರ್ಷನ್ನು ಲಿರಿಕಲ್ ವಿಡಿಯೋಗೆ ಸಾಂಗ್ ಶೂಟಿಂಗಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ಹೌದು, ಲಕ್ಷಗಟ್ಟಲೆ ಖರ್ಚು ಮಾಡಿ 3D ಇದೆಲ್ಲ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವೆಂಕಿ ಅವರೇ. ನಿಮ್ಮ ಜರ್ನಿನ ಹೇಳ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.